ಹಾಯ್ ಗೈಸ್, ವೆಲ್ಕಮ್. ಇವತ್ತು ನಾನು ನಿಮಗೆ ಏನಂದ್ರೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಹೇಗೆ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡ್ಬೋದು ಗ್ರೇಡ್ 1 ಇದ್ದಾಗ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಟೇ ಟ್ಯೂನ್. ಹಲೋ ಗೈಸ್, ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ. ಇವತ್ತು ನಿಮ್ಗೆ ನಾನು ಹೇಳೋದೇನೆಂದ್ರೆ ಫ್ಯಾಟಿ ಲಿವರ್ನ ಹೇಗೆ ನೀವು ರಿವರ್ಸ್ ಮಾಡ್ಬೋದು. ಇದೊಂಥರ ಅಷ್ಟು ಡಿಫಿಕಲ್ಟ್ ಟಾಸ್ಕ್ ಅಲ್ಲ ಅಂತ ಅನಿಸ್ತಾ ಇರ್ಬೋದು. ಪ್ರಾಕ್ಟಿಕಲ್ ಆಗಿ ಲೆವೆಲ್ 1 ಇದ್ದಾಗ ನೀವು ರಿವರ್ಸ್ ಮಾಡ್ಬೋದು. ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ನಿಮಗೆ ಸೊಲ್ಯೂಷನ್ ಸಾಲ್ವ್ ಆಗಲ್ಲ, ಬರೀ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೆ ಸಾಲ್ವ್ ಆಗಲ್ಲ. ನೀವು ಅದರದ್ದೇ ಆದ ಒಂದು ಸ್ಟ್ರಾಟಜಿ ಯೂಸ್ ಮಾಡಬೇಕು. ಏನು ಅಂತ ನಿಮಗೆ 3 ಟಿಪ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇ ಟಿಪ್ಸ್, ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಏನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮ್ಗೆ ಏನು ಬರುತ್ತೆ, ಫ್ಯಾಟಿ ಲಿವರ್ ಇದೆ ಗ್ರೇಡ್ 1 ಅಂತ ನೀವೇನ್ ಮಾಡಬೇಕು, ಎವ್ರಿ ಡೇ ನೀವೇನು ಟೀ ಕಾಫಿ ಕುಡಿತೀರಲ್ಲ ಮಾರ್ನಿಂಗ್, ನೀವು 2 to 3 cups ಇನ್ ಎ ಡೇ ತಗೊಳ್ತಾ ಇದ್ದೀವಿ. ಜಸ್ಟ್ 1 ವಿತ್ ಶುಗರ್ ಮಾರ್ನಿಂಗ್, ಅದನ್ನ ನೀವು ಕಂಟಿನ್ಯೂ ಮಾಡಿ. ಮಧ್ಯಾಹ್ನ ಮತ್ತೆ ಸಾಯಂಕಾಲ ನೀವೇನು ತಗೊಳ್ಳೋದಾದ್ರೆ ಅದನ್ನ ಸ್ಟಾಪ್ ಮಾಡಿ. ಎರಡನೇದು, ನೀವು ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗಿದ್ದಾದ್ರೆ, ನಂಗೆ ಗೊತ್ತು ಈಗ ಎಲ್ಲರಿಗೂ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ, ಅವ್ರದ್ದೇ ಆದ ಒಂದು ಪ್ಯಾಷನ್ ಇರುತ್ತೆ, ಸ್ಟ್ರೆಸ್ ಆದಾಗ ತಿನ್ಬೇಕು ಅಂತ ಅನ್ಸುತ್ತೆ. ಅದನ್ನ ನೀವು ದಿನ ಕಳೆದಂಗೆ ನೀವು ಅದನ್ನ ಕಮ್ಮಿ ಮಾಡಬೇಕು. ಫಸ್ಟ್ ಇಲ್ಲಾಂದ್ರೆ ನೀವು ಅದನ್ನ ಸೀರಿಯಸ್ ಆಗಿ ತಗೋಬೇಕು. ಸೀರಿಯಸ್ ಆಗಿ ತಗೊಂಡ್ರೆ ನೀವು ಅದನ್ನ ಬಿಡಕ್ಕಾಗಲ್ಲ. ಎರಡನೇದು, ಅದನ್ನ ನೀವು ಕಮ್ಮಿ ಮಾಡಿ. ಇನ್ನೊಂದು, ಆಮ್ಲ ಫ್ರೂಟ್ ಬರುತ್ತಲ್ಲ, ಅದನ್ನ ಎವ್ರಿ ಆಲ್ಟರ್ನೇಟ್ ಡೇಸ್ ಮಾರ್ನಿಂಗ್ ವಿತ್ ಫಾಸ್ಟಿಂಗ್ ಅಂತ ತಗೊಳ್ಳಿ. ಓಕೆ, ಅದು ಒಂದು ಮೂರನೇದಾಯ್ತು. ನಾಲ್ಕನೇದು ಒಂದು ಟಿಪ್ ಇದೆ, ನೀವು ಸೀರಿಯಸ್ ಆಗಿ ಫಾಲೋ ಮಾಡಲೇಬೇಕಿದ್ನ. ಯಾವ್ದು ಮಿಸ್ ಮಾಡಿದ್ರು ನೀವು ಇದನ್ನ ಮಾಡಲೇಬೇಕು. ಏನಂದ್ರೆ, ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ಮೇಲೆ ನಿಮಗೆ ಅವರು ಆಯುರ್ವೇದಿಕ್ ಸಪ್ಲಿಮೆಂಟ್ಸ್ ಅಲ್ಲಿ ಕೊಡೋದಾದ್ರೆ ಕರ್ಫಿನಾಲ್ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ, ನಿಮ್ಗೆ ಜಸ್ಟ್ ತೋರಿಸ್ತೀನಿ. ಈ ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ಯಾವುದೇ BMS ಡಾಕ್ಟರ್ಸ್ ಇರ್ತಾರಲ್ಲ, ಅವ್ರು ರೆಕಮೆಂಡ್ ಮಾಡ್ತಾರೆ ಆಯುರ್ವೇದಿಕ್ ಅಲ್ಲಿ ಹೋದಾಗ. ಸೊ ಇದನ್ನ ಎವ್ರಿ ಡೇ ಫಾಸ್ಟಿಂಗ್ ಬಿಫೋರ್ ನಾಷ್ಟ ಮಾಡೋಕ್ಕಿಂತ ಮುಂಚೆ ತಗೊಂಡ್ರೆ ಒಳ್ಳೇದು. ಇದು ತಗೊಳ್ತಾ ನೀವು ಕಂಟಿನ್ಯೂ ಮಾಡಿದ್ದೆ ಆದ್ರೆ ವಿತ್ ಇನ್ 1 month ನಿಮ್ದೇನು ಗ್ರೇಡ್ 1 ಫ್ಯಾಟಿ ಲಿವರ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ. ಇನ್ನೊಂದು, ನೀವು ಯಾವಾಗ ಮಾರ್ನಿಂಗ್ 20 minutes ವಾಕ್ ಮಾಡಲೇಬೇಕು. ಅಂದ್ರೆ ಕಂಟಿನ್ಯೂಸ್ ಅಂತ ಅಲ್ಲ, ಗ್ಯಾಪ್ ಕೊಟ್ಟಿದ್ರು ಕೂಡ ಮಾರ್ನಿಂಗ್ ಫಾಸ್ಟಿಂಗ್ ಅಲ್ಲಿ ನೀವು ವಾಕ್ ಮಾಡಿರಲೇಬೇಕು. ಫಾಸ್ಟಿಂಗ್ ಅಂದ್ರೆ ನೀವು ಮೆಡಿಕಲ್ ಫಾಸ್ಟಿಂಗ್ ತರ ಹೇಳ್ತಿಲ್ಲ. ಆಫ್ಟರ್ ಹ್ಯಾವಿಂಗ್ ಒಂದು ಕಾಫಿ ಆರ್ ವಾಟರ್ ಆದ್ಮೇಲೆ ನೀವು ಒಂದು ಅರೌಂಡ್ 20 minutes ವಾಕ್ ಮಾಡ್ಬೋದು. ಫ್ರೀಯಾಗಿ ಆರಾಮಾಗಿ ಪೀಸ್ಫುಲ್ ಆಗಿ ವಾಕ್ ಮಾಡಿ. ಇದು ಫ್ಯಾಟಿ ಲಿವರ್ ಹೋಗಿಸ್ಕೋಬೇಕು ಅಂತ ಮಾಡೋದಲ್ಲ, ಫ್ರೀ ಕಾಮಾಗಿ ಮಾಡಿ. ಇಷ್ಟು ಟಿಪ್ಸ್ ನೀವು ಫಾಲೋ ಮಾಡಿ. ಆಫ್ಟರ್ 1 month ಆದ್ಮೇಲೆ ನೀವು ನನಗೆ ಹೇಳ್ತೀರಾ ನಾನು ಹೇಳಿದ್ ಕರೆಕ್ಟು, ರಿವರ್ಸ್ ಮಾಡಿದೆ ಅಂತ. ಯಾವುದೇ ರೀತಿ ಎಕ್ಸ್ಟರ್ನಲ್ ಆಗಿ ಟ್ಯಾಬ್ಲೆಟ್ಸ್ ತಗೊಳಕ್ ಹೋಗ್ಬೇಡಿ. ಲೈಕ್ ನೀವು ಇಂಗ್ಲಿಷ್ ಡಾಕ್ಟರ್ಸ್ ಕೂಡ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ. ಸೊ ಮತ್ತೆ ನಾನು ಟ್ರೈ ಮಾಡಿಲ್ಲ. ಸೊ ನಾನು ಮಾಡಿರೋದು ಓನ್ಲಿ ಆಯುರ್ವೇದಿಕ್ ಅಲ್ಲಿ ಮಾಡಿದ್ದೀನಿ ಆ್ಯಂಡ್ ರಿವರ್ಸ್ ಮಾಡಿದ್ದೀನಿ. ನಿಮ್ಗೆ ನಾನು ರಿಪೋರ್ಟ್ಸ್ ಕೂಡ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ. ನೀವೇ ಸರ್ಪ್ರೈಸ್ ಆಗ್ತೀರಾ ಹೇಗೆ ಕಂಟ್ರೋಲ್ ಆಗಿತ್ತು, ಮತ್ತೆ ಕೊಲೆಸ್ಟ್ರಾಲ್ ಹೇಗೆ ಕಮ್ಮಿ ಆಗಿದೆ. ಫ್ಯಾಟಿ ಲಿವರ್ ಬರೋದೇನೆ ನಿಮ್ಗೆ ಇಂಡಿಕೇಶನ್ ಆಫ್ ಕೊಲೆಸ್ಟ್ರಾಲ್ ಇಂದ. ಅದು ನೀವು ರಿಪೋರ್ಟ್ಸ್ ಅಲ್ಲಿ ಚೆಕ್ ಮಾಡ್ಬೋದು, ಮತ್ತೆ ಡಾಕ್ಟರ್ ಅಡ್ವೈಸ್ ತಗೋಬಹುದು. ಯಾವಾಗೂ ಅಷ್ಟೇ, ಏನೇ ನಿಮ್ಗೆ ಈ ತರ ಫ್ಯಾಟಿ ಲಿವರ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಮುಂಚೆ ಒಂದ್ಸು ಡಾಕ್ಟರ್ ಅಥವಾ ಡೈಟಿಷಿಯನ್ಸ್ ನ ಕನ್ಸಲ್ಟ್ ಮಾಡಿ, ಇಬ್ಬರನ್ನು ಕನ್ಸಲ್ಟ್ ಮಾಡಿ. ಸೊ ನಿಮ್ಗೆ ರಿಸಲ್ಟ್ ಹೇಗೆ ಮಾಡ್ಬೋದು ಅಂತ ತಿಳ್ಕೊಬಹುದು. ಥ್ಯಾಂಕ್ ಯು.